ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 8ರಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ. ಬನ್ನಿ ಶ್ಲೋಕ 8ರ ಅನುವಾದವನ್ನು ತಿಳಿದುಕೊಳ್ಳುವ. ನನ್ನ ಇಂದ್ರಿಯಗಳನ್ನು ಒಣಗಿಸುತ್ತಿರುವ ಈ ದುಃಖವನ್ನು ಹೊಡೆದುಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ. ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರು ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವದಂತಹ ಪ್ರಭುತ್ವವನ್ನು ಪಡೆದುಕೊಂಡರು. ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ. ಅರ್ಜುನರು ಹೇಳುವಂತಹ ಮಾತಿದಾಗಿದೆ. ಶ್ರೀಕೃಷ್ಣರ ಹತ್ರ ಹೇಳ್ತಾರೆ, ನನ್ನ ಹತ್ರ ಎಷ್ಟೋ ಒಂದು ಆಸ್ತಿ ಇದೆ ಮತ್ತು ಜ್ಞಾನಶಕ್ತಿ ಕೂಡ ಇದೆ. ಅಷ್ಟೇ ಅಲ್ಲದೆ ಹಣ ಐಶ್ವರ್ಯ ಯಾವುದಕ್ಕೂ ಕೂಡ ನನಗೆ ಕಮ್ಮಿ ಇಲ್ಲ. ದೇವತೆಗಳು ಕೂಡ ನನ್ನ ಜೊತೆ ಕೈ ಓಡಿಸಿದ್ದಾರೆ. ಆದರೂ ಕೂಡ ನನಗೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಅಂತ ಹೇಳಿ ಅರ್ಜುನರು ಹೇಳ್ತಾರೆ. ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದರೆ, ಅಂದರೆ ಎಲ್ಲ ಕೂಡ ಇದ್ದರೆ ಕೂಡ ನನ್ನಲ್ಲಿ ಅವರ ಮೇಲೆ ಯುದ್ಧ ಮಾಡುವಂತಹ ಮನಸ್ಸೇ ಇಲ್ಲ. ಹಾಗಾಗಿ ಇದೆಲ್ಲ ಕೂಡ ಇದ್ರೆ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳಿ ಅರ್ಜುನರು ಹೇಳುವಂತಹ ಸಂಗತಿ ಇದಾಗಿದೆ. ಸಕಲ ಭಾಗ್ಯಗಳು ಕೂಡ ನನ್ನ ಜೊತೆ ಇದ್ರೆ ನನಗೆ ಯಾವುದೇ ರೀತಿಯ ಮನಸ್ಸಿಲ್ಲ ಅಂತ ಹೇಳಿ ಅರ್ಜುನರು ಹೇಳುವ ಸಂಗತಿ ಇದಾಗಿದೆ. ನಮ್ಮ ಜೀವನದಲ್ಲೂ ಅಷ್ಟೇ ನಮ್ಮ ಹತ್ರ ಹಣ ಐಶ್ವರ್ಯ ಅಷ್ಟೇ ಅಲ್ಲದೆ ಸಂಪತ್ತು ಕೂಡ ನಮ್ಮ ಜೊತೆ ಇರ್ತದೆ. ಆದರೆ ನಾವು ಪ್ರೀತಿಸುವ ಮನಸ್ಸುಗಳೇ ನಮ್ಮ ಜೊತೆ ಇಲ್ಲಾದರೂ ಅಥವಾ ಪ್ರೀತಿಸಿದ ವ್ಯಕ್ತಿನೇ ನಮ್ಮ ಜೊತೆ ಇಲ್ಲದ್ರೆ ಹಣ ಐಶ್ವರ್ಯಕ್ಕೆ ಕೂಡ ಒಂದು ಬೆಲೆ ಇಲ್ಲ ಅಂತ ಹೇಳ್ಬೋದು. ನಮ್ಮ ಜೀವನದಲ್ಲಿಯೂ ಅಷ್ಟೇ ನಮಗೆಲ್ಲ ರೀತಿಯ ಇರ್ತದೆ. ಆದರೆ ನಮಗೆ ಬೇಕಾದದ್ದು ಸಿಗದಿದ್ದಾಗ ಯಾವುದಕ್ಕೆ ಕೂಡ ಅರ್ಥ ಇರುವುದಿಲ್ಲ. ಅಷ್ಟೇ ಅಲ್ಲದೆ ಬೆಲೆ ಕೂಡ ಇರುವುದಿಲ್ಲ. ನಮಗೆ ಯಾವಾಗ ಸುಖ ನೆಮ್ಮದಿ ಅನ್ನೋದು ನಮ್ಮ ಇಷ್ಟಪಟ್ಟು ನಮ್ಮ ಜೊತೆ ಇರ್ತಾರೆ, ಅದು ನಿಜವಾದ ಐಶ್ವರ್ಯ ಸಂಪತ್ತನ್ನು ಕೂಡ ಅಂತ ಹೇಳ್ಬೋದು. ಅರ್ಜುನರು ಅದೇ ಹೇಳ್ತಿದ್ದಾರೆ, ನನ್ನ ಹತ್ರ ಕೃಷ್ಣ ಎಲ್ಲ ಕೂಡ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲ ಕೂಡ ಇದೆ. ಆದರೆ ಈ ಸಂಬಂಧಿಕರನ್ನು ಕೊಲ್ಲಿ ನನಗೆ ನೆಮ್ಮದಿ ಹಾಳಾಗ್ತದೆ ಅಂತ ಹೇಳುವುದು ಈ ಶ್ಲೋಕ ಇದಾಗಿದೆ. ಅರ್ಜುನರು ಹೇಳ್ತಾರೆ, ನಮ್ಮ ಹತ್ರ ಹಣ ಆಸ್ತಿ ಅಂತಸ್ತಿದ್ದಾಗ ಮಾತ್ರ ನಾವು ಶ್ರೇಷ್ಠರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅರ್ಜುನರು ಹೇಳ್ತಾರೆ. ಹಣ ಆಸ್ತಿಗೆ ಅಂತಸ್ತಿಗೆ ಮಾತ್ರ ಬೆಲೆ ಇಲ್ಲ, ಹೊರತಾಗಿ ನಮ್ಮ ಒಳ್ಳೆಯ ಮನಸ್ಸಿಗೆ ಕೂಡ ಬೆಲೆ ಇದೆ ಅನ್ನೋದನ್ನು ಅರ್ಜುನರು ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳಿದ್ದಾರೆ ಅಂದರೆ, ನಮ್ಮ ಸಕಲ ಜೀವನದಲ್ಲಿ ಕೂಡ ಅಷ್ಟೇ ನಮಗೆ ನೋವಿಗೆ ಔಷಧಿ ಇರುವುದಿಲ್ಲ. ನಮ್ಮಲ್ಲಿರೋ ಪ್ರಶ್ನೆಗಳಿಗೆ ಕೂಡ ಉತ್ತರ ಸಿಗುವುದಿಲ್ಲ. ಕೆಲವು ಬಾರಿ ಯಾವಾಗ ನಾವು ದೇವರಿಗೆ ಶರಣಾಗ್ತೇವೆ ಅಥವಾ ನಂಬಿಕೆ ಅನ್ನೋದನ್ನು ಇಡ್ತೇವೆ, ಆಗ ಮಾತ್ರ ನೆಮ್ಮದಿ ಜೀವನ ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳಿ ಅರ್ಜುನರು ಹೇಳ್ತಿದ್ದಾರೆ. ಈ ಶ್ಲೋಕದಲ್ಲಿ ಏನು ನೋಡ್ಬೋದು ಅಂದರೆ, ನನಗೆಲ್ಲ ಕೂಡ ಎಲ್ಲ ಇದು ಅಂತ ಹೇಳಿ ಅಹಮಲ್ಲಿರೋರಿಗೆ ಈ ಮಾತು ಅಥವಾ ಈ ಶ್ಲೋಕ ಅನುಗುಣವಾಗ್ತದೆ. ಎಲ್ಲವೂ ಇದೆ ನನ್ನ ಹತ್ರ, ನಾನು ಹೇಗೆ ಕೂಡ ಇರ್ಬೋದು ಅನ್ನೋದವರಿಗೆ ಈ ಶ್ಲೋಕ ಉದಾಹರಣೆಯಾಗಿದೆ. ಎಲ್ಲ ಇದ್ರೂ ಕೂಡ ಸುಖ ನೆಮ್ಮದಿ ಇಲ್ಲ ಅಂದರೆ ಅದು ಯಾವುದಕ್ಕೆ ಕೂಡ ಬೆಲೆ ಇರುವುದಲ್ಲ ಅಂತ ಹೇಳಿ ಈ ಶ್ಲೋಕ ಹೇಳಿಕೊಡ್ತದೆ. ನಾವು ಇಷ್ಟಪಟ್ಟವರು ಆಗಿರ್ಬೋದು ಅಥವಾ ನಾವು ಇಷ್ಟಪಟ್ಟವ್ರು ನಮ್ಮ ಜೊತೆ ಇಲ್ಲ ಅಂದಾಗ ಹಣ ಐಶ್ವರ್ಯಕ್ಕೂ ಕೂಡ ನೆಮ್ಮದಿ ಇರಲ್ಲ. ಆದರೆ ಇವತ್ತಿನ ಕಾಲದಲ್ಲಿ ಹಣ ಐಶ್ವರ್ಯಕ್ಕೆ ಅದೆಷ್ಟೋ ಪ್ರಾಮುಖ್ಯತೆ ಕೊಡ್ತಾರೆ. ಹಾಗಾಗಿ ಜೀವನದಲ್ಲಿ ಎಲ್ಲ ಕೂಡ ದಿವಸ ಸೊನ್ನೆ ಆಗ್ತದೆ ಅನ್ನೋದನ್ನು ಈ ಶ್ಲೋಕ ಹೇಳಿಕೊಡ್ತದೆ. ಭಗವಂತನ ಕೃಪೆ ಆಗಿರಬಹುದು ಅಥವಾ ಭಗವಂತನ ಆಶೀರ್ವಾದದಿಂದ ಮಾತ್ರ ಎಲ್ಲ ಕೂಡ ಸಾಧ್ಯ ಅನ್ನೋದಕ್ಕೆ ಈ ಶ್ಲೋಕ ಉದಾಹರಣೆಯಾಗಿದೆ. ಪ್ರತಿಯೊಬ್ಬರೂ ಕೂಡ ನಾವು ಅಹಂಕಾರವನ್ನು ಬಿಟ್ಟು ನಮ್ಮ ಹತ್ರ ಹಣ ಆಸ್ತಿ ಅಂತಸ್ತಿದೆ ಅಂತ ಹೇಳಿ ಅನ್ನೋದನ್ನು ಕೂಡ ಬಿಡಬೇಕು ಅನ್ನೋದನ್ನು ಅರ್ಜುನರಿಂದ ಕಲಿಬೇಕು. ಅಂತ ಎಲ್ಲ ಕೂಡ ಇದ್ದು ಕೂಡ ಅವರು ನನ್ನ ಹತ್ರ ಯಾವುದು ಕೂಡ ಬೇಡ, ನನಗೆ ನೆಮ್ಮದಿ ಇಂಪಾರ್ಟೆಂಟ್, ನನ್ನ ನೋವಿಗೆ ಔಷಧಿ ಇಲ್ಲ, ಹಾಗಾಗಿ ಶ್ರೀಕೃಷ್ಣ ನೀನೇ ದಾರಿ ತೋರಿಸಬೇಕು ಅಂತ ಹೇಳಿ ಅರ್ಜುನರು ಅಹಂಕಾರವನ್ನು ಆಗಿರ್ಬೋದು ಅಥವಾ ಎಲ್ಲವನ್ನು ಬಿಟ್ಟು ಶ್ರೀಕೃಷ್ಣರಿಗೆ ಶರಣಾಗ್ತಾರೆ ಈ ಶ್ಲೋಕದಲ್ಲಿ. ಹಾಗಾಗಿ ನಾವು ಕೂಡ ಅಷ್ಟೇ ಜೀವನದಲ್ಲಿ ಎಂಥದ್ದು ಇದ್ದರೆ ಕೂಡ ನಾವು ಮತ್ತೆ ಸೋಲ್ಬೇಕಾದ ದೇವರ ಮುಂದೆ ನಾವು ಸಣ್ಣವರಾಗಬೇಕು ಅನ್ನೋದನ್ನು ಈ ಶ್ಲೋಕ ಹೇಳಿಕೊಡ್ತದೆ. ಹಾಗಾಗಿ ಈ ಶ್ಲೋಕ ಕೂಡ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನಿಜ ಘಟನದಲ್ಲಿ ನಾವು ಕೂಡ ಈ ರೀತಿ ಅನುಭವಿಸ್ತಾ ಇರ್ತೇವೆ. ಹಾಗಾಗಿ ಈ ಶ್ಲೋಕ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕುಟುಂಬದವರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.